ಗಂಗು ಬರ್ರಿ ಸರ್. ಆತ್ಮೀಯರೇ, ನಮಗೆಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್ಗಳನ್ನು ಹೇಳುತ್ತಾ, ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಪೂಜಾ ಫೋಟೋ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಿಜಾಪುರ ಜಿಲ್ಲೆಯ ದಲಿತರ ಕಣ್ಮಣಿ ಎಂದು ಪ್ರಖ್ಯಾತರಾಗಿರ್ತಕ್ಕಂಥ ರಾಜು ಆಲ್ಗೂರ ಅಣ್ಣಾಜಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಮಿತಿಯ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಪಳ್ಳಿ ಸಾಹೇಬರಿಗೆ ಅವರಿಗೂ ಈ ನಮ್ಮ ಸಮಿತಿಯ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸ್ನೇಹಿತರಾಗಿರ್ತಕ್ಕಂಥ ಕಣ್ಮಣಿ ಸಾಹೇಬರಿಗೂ ಸಹ ಈ ವೇದಿಕೆ ಪರವಾಗಿ ಅವರಿಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಯಾವತ್ತೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ BH ನಾಡಗೇರಿ ಸರ್ ಅವರಿಗೂ ಈ ವೇದಿಕೆಯ ಪರವಾಗಿ, ಸಮಿತಿಯ ಪರವಾಗಿ ಎಲ್ಲ ತಮ್ಮ ಎಲ್ಲರ ವತಿಯಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಡಿಗೇರ್ ಸರ್ ಅವರಿಗೂ ಸಹ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿಯ ಖಜಾಂಚಿಗಳಾಗಿರ್ತಕ್ಕಂಥ ಮಣ್ಣಗಟ್ಟಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಈಗ ಅಧ್ಯಕ್ಷರು ಇಬ್ಬರು ಕೂಡಿ ಫೋಟೋ ಪೂಜಾ ಕಾರ್ಯಕ್ರಮವನ್ನು ದೂರ ಆಗ್ತದೆ ಸರ್ ಸ್ವಲ್ಪ. ಅವ್ರ ಪಕ್ಕ ಸರ್ ಹೊರಬಿಟ್ಟು ಬಿಡ್ರಲ್ಲ ಅವರು. ಸರಿ ಕುರ್ಚಿ ಸರ್ ಸರ್ ಹೊರಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ಶುಭಾಶಯಗಳನ್ನು ಮಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶದ ಆಸ್ತಿ ಅಂತ ಹೇಳಿದರು ಅತಿಶುಕ್ತಿ ಆಗಲಿಕ್ಕಿಲ್ಲ. ಬಸವಣ್ಣವರ ಎಲ್ಲ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಒಂದೇ ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಇಡೀ ದೇಶದ ಎಲ್ಲ ಸಮಾಜಕ್ಕೆ ಬೇಕಂತ ಎಲ್ಲರಿಗೂ ನ್ಯಾಯ ಕೊಡಿಸಿದಂಥ ಯಾರಾದರೂ ವ್ಯಕ್ತಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗೆದ್ರೆ ಅತಿಶುಕ್ತಿ ಆಗಲಿಕ್ಕಿಲ್ಲ. 2026 ನಾವು ಬಾಬಾ ಸಾಹೇಬರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇಡೀ ಜಗತ್ತೇ ಆಚರಿಸ್ತಾ ಇದೆ. ಅಮೇರಿಕದಂಥ ದೇಶ, ಕೆನಡಾದಂಥ ದೇಶ ಬಾಬಾ ಸಾಹೇಬ್ರನ್ನ ಈ ದಿನವನ್ನು ನಾಲೆಜ್ ಡೇ ಅಂಥೇಳಿ ಕರೆದು, ಇದಕ್ಕೆ ಮುಖ್ಯ ಇದು ಅಂತಂದರೆ ಇಲ್ಲಿರುವಂಥ ನಮ್ಮ ದೇಶ, ಭಾರತ ದೇಶದಲ್ಲಿ ಇರುವಂಥ ಅವ್ಯವಸ್ಥೆಗೆ ಬಾಬಾ ಸಾಹೇಬ್ರದ್ದು ಒಂದೇ ಆನ್ಸರ್ ಅಂದರೆ ಸಂವಿಧಾನ. ಈ ಸಂವಿಧಾನದಲ್ಲಿ ನಮ್ಮಲ್ಲಿ ಏನು ಭೇದ ಭಾವಗಳು ಮತ್ತು
ವಿವಿಧ ಅನ್ಯಾಯಗಳು ಕೆಳವರ್ಗದ ಈ ಜಾತಿ ಪದ್ಧತಿಯಲ್ಲಿ ಒಳಗೊಂಡಂಥ ಸಿಕ್ಕಾಪಟ್ಟೆ ಅನ್ಯಾಯಗಳನ್ನು ತೊರಿಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಆವಾಗ ಬುದ್ಧರ ಕಾಲದಲ್ಲಿ ಆಗಿ ಹೋಯಿತು, ಬುದ್ಧಮಯ ಇತ್ತು ಈ ದೇಶ. ಬುದ್ಧರು ಹೋದ ನಂತರ ಬ್ರಾಹ್ಮಣರು ಪುನಃ ಆವರಿಸ್ಕೊಂಡು ತಮ್ಮ ಹೋಮ ಹವನ ಆ ಪದ್ಧತಿ ಒಳಗೆ ಜಾತಿ ಪದ್ಧತಿ ಅಂತೂ ಆ ದೇವರೇ ನಿರ್ಮಿಸಿದಾನ ಅಂತ ಹೇಳಿದ್ರು. ಅದೇನಂತ ಗೀತೆ ಒಳಗೆ ಹೇಳ್ತಾನಂತ, ಚಾತುರ್ವರ್ಣ ಮಯಾ ಸೃಷ್ಟಾಮಿ ಅಂತ ಹೇಳ್ತಾನೆ ಭಗವಂತ. ಹಿಂಗೆ ಈ ಥರ ಕಲ್ಪನೆಗಳನ್ನು ಇಡೀ ದೇಶದ ಜನರಿಗೆ ಹೋಗ್ಕು. ನಾನು ನಿನ್ನೆ ಇದರಿಂದ ಬಂದೆ, ನಾವು ಉಡುಪಿಗೆ ಹೋಗಿದ್ದೆ. ಉಡುಪಿನಲ್ಲಿ ಬಂದರೆ ನಾನು ಬಾಬಾ ಸಾಹೇಬ್ ಜಯಂತಿ ಅಲ್ಲಿ ಮಾಡ್ತಿರ್ಬೇಕು ಅಂತೇಳಿ ಎಲ್ಲ ಕಡೆ ತಿರುಗಾಡಿದೆ. ಸಾಧಾರಣ ಒಂದು 5-6 ಕಿಲೋಮೀಟರ್ ತಿರುಗಾಡ್ಬೇಕು. ಒಂದು ಪೋಸ್ಟರ್ ಇಲ್ಲ, ಒಂದು ಇದು ಇಲ್ಲ, ಏನೂ ಇಲ್ಲ, ಬರೀ ಗುಡಿ ಗುಂಡಾರಮಯ ಅದಾವು. ಹಿಂಗೂ ಅದ. ಇಲ್ಲಿ ನಮಗೇನದ ಬಾಬಾ ಸಾಹೇಬ್ರು ಇಲ್ಲಿ ಎಲ್ಲ ಇಷ್ಟು ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಬಟ್ ಒಂದೊಂದು ಪ್ರದೇಶಗಳನ್ನ ಅವ್ರ ಕಬ್ಜೆಯಲ್ಲಿ ಹಿಂಗೆ ಇಟ್ಕೊಂಡು ಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ರ ಹೆಸರು ಸಹಿತ ಅಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಜಾಗಗಳನ್ನ ನಿರ್ಮಾಣ ಮಾಡಿಟ್ಟಿದ್ದಾರೆ. ಆದರೂ ಇನ್ನೂ ಅವ್ರ ಕುರುಗಳನ್ನ ನಾವು ಇಲ್ಲೇ ನಮ್ಮ ಇದ್ರೊಳಗೆ ನೀವು ಹತ್ತಿರ ಇಲ್ಲ ಅನ್ನೋ ಲೆಕ್ಕದಾಗ ಇದು ಮಾಡಿ ಇಟ್ಟಿದ್ದಾರೆ. ಈಗೇನದ ಬಾಬಾ ಸಾಹೇಬ್ರು ಏನು ಮಾಡಬೇಕು, ಅವರ ಅತ್ಯಾಚಾರಗಳಿಗೆ ಏನೇನು ಅನಿಸಬೇಕು ಅದು ಸಂವಿಧಾನದೊಳಗೆ ಎಲ್ಲ ಬರೆದಿಟ್ಟಿದ್ದಾರೆ. ಸಂವಿಧಾನ ಕೆಳವರ್ಗದ ಜನ ಮೇಲೆ ಬರ್ತಾರೆ, ಆವಾಗ ಅವರಿಗೆ ಸರಿ ಸಮಾನರಾಗಿ ಬದುಕಲಿಕ್ಕೆ ಒಂದು ದೊಡ್ಡ ಅವಕಾಶ ಅದ. ಆದರೆ ಈ ಸವರ್ಣೀಯ ಸಮಾಜ ಏನು ಮಾಡಲಾಗತ್ತದ ಅಂತಂದ್ರೆ ಈ ಸಂವಿಧಾನವನ್ನು 100% ಆಗಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಾವು ಇನ್ನೂ ನಮ್ಮಲ್ಲಿ ಎಷ್ಟೋ ಜನ ಎಜುಕೇಷನ್ನು ಕಡಿಮೆ ಅದ. ಹೀಗಾಗಿ ನಮ್ಮವರು ಕೂಡ ಇವತ್ತಿಗೂ ನಾವು ಎಜುಕೇಟೆಡ್ ಕ್ಲಾಸ್. ನಮ್ಮ ಮನೆಯಲ್ಲಿ ಇದು ಅದ, ದೇವ್ರ ಗದ್ದಿಗೆಗಳದ, ನಾವು ಇನ್ನೂ ಇದು ಮಾಡ್ತೀವಿ. ಏನು ಮಾಡೋದು ಈಗ? ಏನು ನಮಗೆ ಅರಿವು ಬರ್ತಾ ಇಲ್ಲ. ಈ ದೇವರಿಂದಾಗಿ ದೇವ್ರ ಹೆಸರ ಮೇಲೆ ಎಷ್ಟು ಅನಾಚಾರಗಳದಾವ, ಆ ಅನಾಚಾರಗಳೆಲ್ಲ ದೇವ್ರ ಹೆಸರ ಮೇಲಿಂದ ನಡೆದಿದ್ದಾವೆ ಇಲ್ಲೆಲ್ಲ ಈ ದೇಶದೊಳಗೆ. ಅದನ್ನು ಇದು ಮಾಡಿದ್ದಾರೆ. ಆ ದೇವರನ್ನು ನಾವು ಬಿಡ್ಲಾಗ್ತಾ ಇದ್ದಾರೆ. ಎಲ್ಲಿವರೆಗೆ ಆ ದೇವರನ್ನು ಬಿಟ್ಟು ಬುದ್ಧನನ್ನು ನಾವು ಎಲ್ಲಿ ತನಕ ಅಪ್ಕೊಳ್ಳೋಂಗಿಲ್ಲ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ. ಈ ಭೇದ ಭಾವ ಅನ್ನೋದು ಹೋಗೋದಿಲ್ಲ. ನೀವು ಎಲ್ಲೇ ಹೋಗ್ರಿ, ನೀವು ಬೇಕಾದಂಥ ದೊಡ್ಡ ಆಫೀಸರ್. ಮಾನ್ಯ ನನಗೆ ನಾಚಿಕೆ ಬಂತು, ಒಬ್ಬ IAS ಆಫೀಸರು ಅವ್ರ ದೌರ್ಜನ್ಯ ಕಂಡು ರಿಸೈನ್ ಮಾಡ್ತಾರೆ. ಹೆಂಗೆ ನಾವು ಇಷ್ಟು ಲೋ ಮೆಂಟಾಲಿಟಿಯಲ್ಲಿ ಹೋದಿವಿ ಅಂತಂದ್ರೆ ನಮ್ಮ ಬಾಳ್ವೆ ಸರಿ ಆಗೋದಿಲ್ಲ. ಎಲ್ಲರೂ ನಾವು ಧೈರ್ಯ ತಗೋಬೇಕು, ದೇವರನ್ನು ತೊರಿಬೇಕು, ಬಾಬಾ ಸಾಹೇಬ್ರು ಹೇಳಿದ ಮಾತನ್ನು ಕೇಳಬೇಕು. ಬಾಬಾ ಸಾಹೇಬ್ರ ನಡೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವು ನಡೆದಿವಿ ಅಂತಂದ್ರೆ ಉದ್ಧಾರ ಆಗ್ತೀವಿ, ಇಲ್ಲ ಅಂತಂದ್ರೆ ತಾಪತ್ರೇನ ಅಂತೇಳಿ ನನ್ನ ಹೆಸರು ಸುಧಾಕರ್ ಕನ್ಮಡಿ. ಸಮನ್ವಯ ಸಮಿತಿ ಬೆಂಗಳೂರು ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ 130ನೇ ಜಯಂತಿ ಉತ್ಸವವನ್ನು ನಮ್ಮ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸಂಭಾಣಿ ಸರ್ ಅವರು ಆಗಮಿಸಿ ನಮ್ಮ ಕಚೇರಿಯ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಿ ನೆರವೇರಿಸಿಕೊಟ್ಟಿದ್ರು. ಅದೇ ಥರವಾಗಿ ನಮ್ಮ ನೆಚ್ಚಿನ ಸಮಾಜದ ಹಿರಿಯರಾದಂಥ ಪ್ರೊಫೆಸರ್ ರಾಜು ಅಲ್ಗುರು ಸರ್ ಅವರು ಒಂದು ಪುಷ್ಪಾರ್ಚನೆ ಮತ್ತು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಅಲಂಕರಿಸಿದ್ದರು. ಹಾಗೆ ನಮ್ಮ ಸಮಾಜದ ಹಿರಿಯರು ಅಪ್ಪಟ್ಟ ಅಂಬೇಡ್ಕರ್ ವಾದಿ ಆಗಿರ್ತಕ್ಕ ಸುಧಾಕರ್ ಕನ್ಮಡಿ ಅವರು ಸುಮಾರು ನಾನು 20-30 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಹೋರಾಟ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ಸಮಾಜ ಇನ್ನೂ ಒಂದು ಸುಧಾರಣೆ ಆಗ್ತದೆ ಅಂತ ನಾನು ಕಂಡಿದ್ದೆ. ಅವರು ಸೇವೆಯಲ್ಲಿ ಇದ್ದದ್ದು ಸಹಿತ ಅಂಬೇಡ್ಕರ್ ಅಭಿಮಾನಿ ಮತ್ತು ಬುದ್ಧನ ಅಭಿಮಾನಿ ಕಂಡು ಸೇವೆಯನ್ನು 2-3 ವರ್ಷ ಇದ್ದದ್ದು ಅವರು ರಿಸೈನ್ ಮಾಡಿದರು. ಯಾಕಂದರೆ ಸಮಾಜದ ಒಂದು ಏಳಿಗೆಗಾಗಿ ನಾನು ಮೀಸಲು ಇಡಬೇಕಂತಂದು ಒಂದು ಅವರು ಕನಸು ಕಂಡಿದ್ದರು. ಆದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಕು-ಡೊಂಕುಗಳು ಅಂತ ಇದ್ದುವುದು ಅವರು ಸ್ವಲ್ಪ ಸುಲಭವಾಗಲಿಲ್ಲ. ಆದಾಗ್ಯೂ ಸಹ ಅವರು ಒಂದೇ ಸಮನೆ ಮನೆ ಕೂಡೋದು ಸಮಾಜ ಹಿತಕ್ಕಾಗಿ ದುಡಿತಕ್ಕಂಥ ನಮ್ಮ ಸುಧಾಕರ್ ಕನ್ಮಡಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಅದೇ ಥರನಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ನೌಕರ ಸಮನ್ವಯ ಸಮಿತಿಯ ಗೌರವಾಧ್ಯಕ್ಷರಾದ ಬಸವಂತ ಗುಣದಾಳ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಸೂರ್ಯಕಾಂತ್ ಹೊಸ್ಮನಿ ಅವರು, ಖಜಾಂಚಿ ಆದಂಥ ಮಹೇಶ್ ಹೊನ್ನಕಟ್ಟಿಯವರು ಹಾಗೂ ನಮ್ಮ ಸಹಕಾರ್ಯದರ್ಶಿಯಾದಂಥ ವಿಜು ಮುದ್ದೇಗಳವರು, ಹಾಗೆ ಇತರ ನಮ್ಮ ಸಹಕಾರ್ಯದರ್ಶಿಯಾದಂಥ GM ಚೆಲವಾದಿಯವರು, ಇತರ ನಮ್ಮ ಸಂಘದ ಸೋಮೇಶ್ವರವರು, ಹೀಗೆ ನಾನಾ ಥರದ ಎಲ್ಲ ಸಂಘಟನೆಗಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಭೆಯನ್ನು, ಈ ಕಾರ್ಯಕ್ರಮ ಜಯಂತಿಯನ್ನು ಒಂದು ಅತಿ ಸರಳ ಹಾಗೂ
ವಿಜೃಂಭಣೆಯಿಂದ ಆಸಕ್ತಿಗೊಂಡು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಕನ್ವರ್ ಸರ್ ಅಂದಂಗೆ ನಮ್ಮ ಸಮನ್ವಯ ಸಮಿತಿಯು ಉಡುಪಿ ಜಿಲ್ಲೆಯಲ್ಲೂ ಸಹ ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ರಚನೆಯನ್ನು ಸಹ ಗೊಂಡಿದೆ. ಅಲ್ಲಿ ನೌಕರ ಸರ್ ಈಗ ಒಂದು ಅಂಬೇಡ್ಕರ್ ನೀವು ಅಂದಂಗೆ ಅಂಬೇಡ್ಕರ್ ಫೋಟೋ ಇದ್ದಿಲ್ಲ, ಒಂದು ಕಚೇರಿಯಲ್ಲಿ ಒಂದು ಸ್ಟ್ಯಾಚ್ಯೂ ಸಹಿತ ಇದ್ದಿಲ್ಲ ಉಡುಪಿ ಜಿಲ್ಲೆಯಲ್ಲಿ. ನಮ್ಮ ಸಮನ್ವಯ ಸಮಿತಿ ಸಂಘಟನೆಯಿಂದ ಆ ಸ್ಟ್ಯಾಚ್ಯೂ ನಿರ್ಮಾಣ ಆಗ್ತದೆ. ಹೀಗಾಗಿ ಉಡುಪಿಯಲ್ಲಿ ಹಾಸನದಲ್ಲಿ ಇರತಕ್ಕಂಥದ್ದು ಸಮನ್ವಯ ಸಮಿತಿಯು ಸಹ ಅಲ್ಲಿ ಗೌಡ ಜನಾಂಗ ಅತಿ ಹೆಚ್ಚು ಇರುವುದರಿಂದ ಅಲ್ಲಿ ಸಹ ಸಮನ್ವಯ ಸಮಿತಿ ಮತ್ತು ಅಂಬೇಡ್ಕರ್ ಜಯಂತಿ ಅಂತ ಆಚರಣೆ ಇದ್ದಿಲ್ಲ. ಹೀಗಾಗಿ ನಮ್ಮ ರಾಜ್ಯ ಅಧ್ಯಕ್ಷರಂತ ಡಿ ಶಿವಶಂಕರದ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲಿ, ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ಈ ನಮ್ಮ ಅಂಬೇಡ್ಕರ್ ಜಯಂತಿ ಮತ್ತು ಫೋಟೋವನ್ನು ಸ್ಟ್ಯಾಚ್ಯೂವನ್ನು ಒಂದು ಸ್ಥಾಪನೆಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ನಮ್ಮ ಸಮನ್ವಯ ಸಮಿತಿಗೆ ಶಿಕ್ಷಕರಾದ ಶ್ರೀ ಕೋಕೋಟ್ನು ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮನ್ವಯ ಸಮಿತಿಯಿಂದ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಕೋರ್ತೇನೆ. ಹೀಗೆ ನಮ್ಮ ಸಮನ್ವಯ ಸಮಿತಿಯ ಮಹಿಳಾ ಘಟಕದಾದಂಥ ನಮ್ಮ ಸಹೋದರಿಯರಂತ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಟ್ಟು ಹೇಳಿ ನಾನು ಒಂದು ಅನಿಸಿಕೆಗಳನ್ನು ಹೇಳಿ ಹಂಚಿಕೊಂಡಿದ್ದೇನೆ. ಜೈ ಭೀಮ್. BS ನಾಡಿಗರಿ, ಜಿಲ್ಲಾ ಅಧ್ಯಕ್ಷರು ಸಮಾಜ ಸಮಿತಿ ಸಂಸ್ಥೆ. ಸರ್ ಓಕೆ ಸರ್.